ಕ್ಷಮೆ ಇರಲಿ. ಎಲ್ಲ ನನ್ನ ಬಂಧುಗಳ ವೇದಿಕೆಯ ಮೇಲಿರುವುದೇ, ಕೆಳಗಡೆ ಇರುವುದು ಮಾಧ್ಯಮ ಮಿತ್ರರು. ಬಹಳ ಕಡಿಮೆ ಸಮಯದಲ್ಲಿ ಈ ಭಾಗಕ್ಕೆ ನಾನು ಮತ್ತು ತಿಮ್ಮಾಪುರವರು ಆಂಜನೇಯ ಚಂದ್ರನ ಬರ್ತೀವಿ ಅಂತ ಹೇಳಿದಾಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಾವು ಸೇರಿದ್ದೇವೆ. ಮೊಟ್ಟ ಮೊದಲನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಉದ್ದಗಲಕ್ಕೂ ವಿಶೇಷವಾಗಿ ಈ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ಜನರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ತಂದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯನ್ನು ಮಾಡಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಕಾರಣಭೂತರಾದ, ನಮ್ಮೆಲ್ಲರನ್ನು ಸಚಿವರನ್ನು ಮಾಡೋಕ್ಕೆ ಕಾರಣಭೂತರಾದ ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಭಾವನೆಗಳನ್ನು ಈಗಾಗಲೇ ಮಾತಾಡಿದಂಥ ಜಯಣ್ಣವರು ಸವಿಸ್ತಾರವಾಗಿ ನಮ್ಮ ಗಮನಕ್ಕೆ ತಂದಿದ್ದಾರೆ. SM ಕೃಷ್ಣ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಸದಾಶಿವ ಆಯೋಗವನ್ನು ಮಾಡಿ ಬಹಳಷ್ಟು ದೀರ್ಘಾವಧಿಯಲ್ಲಿ ಇದನ್ನು ಸಮೀಕ್ಷೆ ನಡೆಸಿ 101 ಜಾತಿಗಳಿರುವಂಥ ಈ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇವರಿಗೆಲ್ಲರಿಗೂ ಕೂಡ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆ 101 ಜಾತಿಗಳಲ್ಲಿ ಆ ಜಾತಿಗಳಿಗೆ ಅನುಸಾರವಾಗಿ ಜನಸಂಖ್ಯೆ ಆಧಾರವಾಗಿ ನ್ಯಾಯ ಕೊಡಬೇಕನ್ನೋದೇ ಸದಾಶಿವ ಆಯೋಗದ ತೀರ್ಮಾನ. ಅದು ಕೇವಲ ಒಂದು ಜಾತಿ ಸೇರಿರುವಂಥದ್ದಲ್ಲ. ತಮಗೆಲ್ಲ ಗೊತ್ತಿದ್ದೆ, ಹುಬ್ಬಳ್ಳಿಯಲ್ಲಿ ಮಹಾ ಅಧಿವೇಶನವನ್ನು ಸನ್ಮಾನ್ಯ ತಿಮ್ಮಾಪುರ ಆಂಜನೇಯವರು ಚಂದ್ರಪ್ಪನವರ ನೇತೃತ್ವದಲ್ಲಿ ಬಹುತೇಕ ಇತಿಹಾಸದಲ್ಲಿ 5 ಲಕ್ಷ ಜನರನ್ನು ಸೇರಿಸಿ ಕರ್ನಾಟಕ ರಾಜ್ಯದಲ್ಲಿ ಈ ಸಮುದಾಯಕ್ಕೆ ನೀವೆಲ್ಲ ಭಾಗವಹಿಸಿದ್ರಿ, ಒಂದು ಇತಿಹಾಸ ಕಂಡಿವಿ. ಆ ದಿನ ಎಲ್ಲರೂ ಸಹಕರಿಸಿದರು. BJP ಅವರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂದರು, ಜನತಾದಳದವರು ಸಪೋರ್ಟ್ ಮಾಡ್ತೀವಿ ಅಂದರು, ಸಿದ್ದರಾಮಯ್ಯನವರು ಮಾಡಬೇಕು ಅಂತ ತೀರ್ಮಾನವನ್ನು ಕೂಡ ಸಂದರ್ಭದಲ್ಲಿ ತಗೊಂಡು ಒಂದು ದೊಡ್ಡ ಘಟನೆಯನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇತಿಹಾಸದಲ್ಲಿ ಭಾರತದಲ್ಲಿ ಆಂಧ್ರ ಪ್ರದೇಶ ಬಿಟ್ಟರೆ 2ನೇ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಂಜನೇಯವರು 24.1% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟಿನವರಿಗೆ ಬಡ್ಜೆಟ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಅದಕ್ಕಾಗಿರುವಷ್ಟು ಹಣವನ್ನು ಇಟ್ಟು ಇತಿಹಾಸದಲ್ಲೇ ಕರ್ನಾಟಕ 2ನೇ ರಾಜ್ಯವಾಗಿದೆ ಅನ್ನೋದನ್ನು ತಮಗೆ ಮನದಟ್ಟು ಮಾಡಿಕೊಡ್ತೀನಿ. ಆ ಕೀರ್ತಿ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಸಿದ್ದರಾಮಯ್ಯನವರಿಗೆ, ಆಂಜನೇಯರಿಗೆ, ಆಗಿನ ಕ್ಯಾಬಿನೆಟ್ ಸಚಿವರಿಗೆ ಸೇರಬೇಕಾಗ್ತದೆ ಅನ್ನೋದು. BJP ಸರ್ಕಾರ ಬಂದ ಮೇಲೆ ಹಣವನ್ನು ದಾರಿ ತಪ್ಪಿಸಿ 12 ಸಾವಿರ ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ ಇದಕ್ಕೆ ಖರ್ಚು ಮಾಡಿದೆ. ಅದಕ್ಕೆ ಈ ದಿನ ನಮ್ಮ ಸರ್ಕಾರ ಬಂದಿದೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದ್ದಾರೆ, ಬೆಳಗಾವಿ ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಈ ಸಮುದಾಯಕ್ಕೆ ಸೇರಬೇಕಾಗಿರೋ 35,000 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಆ ಸಮುದಾಯಗಳ ಅಭಿವೃದ್ಧಿಗೆ ಖರ್ಚು ಮಾಡ್ತೀನಿ, ಬೇರೆದಕ್ಕೆ ಯಾವುದಕ್ಕೂ ಕೊಡೋದಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಿದ್ದಾರೆ. ಮುಂದುವರೆದು ಕ್ಯಾಬಿನೆಟ್ಗೆ ಅವರಿದ್ದಂಥ ಕಾಲದಲ್ಲಿ ಸನ್ಮಾನ್ಯ ಆಂಜನೇಯವರು, ತಿಮ್ಮಾಪುರವರು ಒಟ್ಟಿಗೆ ಸೇರಿ ಈ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು, ಸದಾಶಿವ ಆಯೋಗ ಮಾಡೋದ್ರಿಂದ ಯಾವುದೇ ಸಮಾಜ 101 ಸಮಾಜದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ, ಅದು ಮಾದಿಗ ಸಮಾಜ ಆಗ್ಬೋದು, ಮತ್ತು ಚಲವಾದಿ ಸಮಾಜ ಆಗ್ಬೋದು, ಬೋವಿ ಸಮಾಜ ಆಗ್ಬೋದು, ಲಂಬಾಣಿ ಸಮಾಜ ಆಗ್ಬೋದು, ಕೊರಮ ಕೊರಚ ಸೇರಿ 101 ಜಾತಿಗಳು ಕೂಡ ಸಮಾಜವಾಗಿ ಹಂಚಿಕೊಂಡು ನಾವು ಅಣ್ಣ ತಮ್ಮಂದರಾಗಿ ಬಾಳಿ ಬದುಕೋಣ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಪ್ರಕಾರ ಕಟ್ಟಕಡೆ ವ್ಯಕ್ತಿಗೆ ಅವನು ಯಾವುದೇ ಒಂದು ಜಾತಿ ವರ್ಗ ಆಗಿರಲಿ, ಗಾಂಧೀಜಿಯವರು ಹೇಳಿದಂಥ ಮಾತು
ಈ ರಾಷ್ಟ್ರದ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಕಟ್ಟಕಡೆ ವ್ಯಕ್ತಿ ಸಾಮಾಜಿಕ, ಸೈನಿಕ, ಆರ್ಥಿಕ ಸಮಾನತೆಯನ್ನು ಕೊಡಲಿಕ್ಕೆ ಈ ರಾಷ್ಟ್ರಕ್ಕೆ ಸ್ವತಂತ್ರವನ್ನು ತರ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದರು. ಅದಕ್ಕೆ ಪೂರಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಕಟ್ಟಕಡೆ ವ್ಯಕ್ತಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ಖರು, ಒಳ ಪಂಗಡಗಳು, SC ಯಲ್ಲಿ ST ಆಗಲಿ ಅವರೆಲ್ಲರಿಗೂ ಕೂಡ ಸಮವಾಗಿ ಹಂಚಿಕೊಳ್ಬೇಕನ್ನೋದಕ್ಕೆ ಪೂರಕವಾಗಿ SM ಕೃಷ್ಣ ಅವರು ಸದಾಶಿವ ಆಯೋಗವನ್ನು ಮಾಡಿದರು. ಇದು ಗಾಂಧೀಜಿಯವರ ಕನಸು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ. ಇವತ್ತು ನಾವು ಹೋದ ಸಾರಿ ಸರ್ಕಾರ ಇದ್ದಾಗ ಮಾಡಬೇಕಂತ ಬಹಳ ಪ್ರಯತ್ನ ಮಾಡಿದ್ವಿ, ಅದು ಕಡೆಗಟ್ಟಕ್ಕೆ ಬಂದಿದ್ವಿ, ಅದನ್ನು ಮಾಡೋಕ್ಕಾಗಲಿಲ್ಲ. BJP ಸರ್ಕಾರ ಪ್ರಯತ್ನ ಮಾಡಿದೆ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ಈ ವಿಷಯವನ್ನು ಗಂಭೀರವಾಗಿ ತಿಳ್ಕೋಬೇಕು. ಆಂಧ್ರ ಪ್ರದೇಶ್, ತೆಲಂಗಾಣ, ಚಂದ್ರಬಾಬು ನಾಯ್ಡು ಅವಿಭಾಜ್ಯ ಆಂಧ್ರ ಪ್ರದೇಶ ಇದ್ದಾಗ ಅಸೆಂಬ್ಲಿಯಲ್ಲಿಟ್ಟು ಇದನ್ನು ವರ್ಗೀಕರಣ ಮಾಡಬೇಕು, ಇಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಅವಕಾಶ ಸಿಗಬೇಕು, ಛಲವಾದಿ ಸಮಾಜ ಆಗಲಿ, ಮಾದಿಗ ಸಮಾಜ ಆಗಲಿ ಎಲ್ರಿಗೂ ಸಿಗಬೇಕಂತ ಅಸೆಂಬ್ಲಿಯಲ್ಲಿ ರೆಕಮೆಂಡ್ ಮಾಡ್ತಾರೆ. ತದನಂತರ ನಮ್ಮದೇ ಸರ್ಕಾರ YS ರಾಜಶೇಖರ ರೆಡ್ಡಿ ಅವರು ಬಂದರು, ಅವಿಭಾಜ್ಯ ಆಂಧ್ರ ಪ್ರದೇಶ, ಆಗೂ ಕೂಡ ಅವರು ರೆಕಮೆಂಡ್ ಮಾಡಿ ಕಳಿಸಿದರು. ಭಾಗ ಆದಮೇಲೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಇದನ್ನು ಆಗಬೇಕು, ಸಮಾಜದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮಾಲಾ ಮಾದಿಗೆ ಅವರಿಗೆ ಕೊಡಲೇಬೇಕು ಅಂತೇಳಿ ರೆಕಮೆಂಡ್ ಮಾಡಿದ್ರು. ಇವತ್ತಿಗೆ 10ನೇ ವರ್ಷದಲ್ಲಿ ಮೋದಿಯವರು, BJP ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಈ ರಾಷ್ಟ್ರವನ್ನು ಆಳ್ತಾ ಇದ್ದಾರೆ. ಇವರಿಗೆ ವರ್ತಮಾನ ಇದೆ 10 ವರ್ಷಕ್ಕಿಂತ, ಇಲ್ಲಿವರೆಗೂ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೆ. ಇವರಿಗೆ ನಿಜವಾಗಿ ಈ ಕಳಕಳಿ ಇದ್ದರೆ, ಈ ಸಮಾಜಗಳನ್ನು ಮೇಲ್ ತರಬೇಕು ಅಂತ ಕಳಕಳಿ ಇದ್ದರೆ, ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಕಳಕಳಿ ಇದ್ದರೆ, ಭಾರತ ಸಂವಿಧಾನಕ್ಕೆ ಮರ್ಯಾದೆ ಕೊಡಬೇಕು ಅಂತಿದ್ರೆ, ಗಾಂಧೀಜಿಯವರ ಕನಸನ್ನು ನನಸು ಮಾಡಬೇಕು ಅಂತಿದ್ರೆ, ಎಲ್ಲರೂ ಸಮವಾಗಿ ಹಂಚಿಕೊಂಡು ಬಾಳಿ ಬದುಕೋಣ ಅಂತಿದ್ರೆ, 10 ವರ್ಷದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ಮೋದಿಯವರು ಈ ಕೆಲಸವನ್ನು ಯಾಕೆ ಮಾಡಲಿಲ್ಲ? ಆಯಿತು, ನಮ್ಮದು ತಡವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು, ಕಾರಜೋಳ ಅವರು ಮತ್ತು ಆಗಿನ ಎಲ್ಲ ಕ್ಯಾಬಿನೆಟ್ ರೆಕಮೆಂಡ್ ಮಾಡಿತು. ಆಯಿತು, 10 ವರ್ಷದಿಂದ 15 ವರ್ಷ 20 ವರ್ಷ ಆಯಿತು. ಚಂದ್ರಬಾಬು ನಾಯ್ಡು ಇದ್ದವನಿಗೆ ಅಲ್ಲಿದೆ, ನೀವು 10 ವರ್ಷ ಆಯಿತು ಬಂದು, ನೀವು ಯಾಕೆ ಮಾಡೋಕ್ಕಾಗಲಿಲ್ಲ? ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. UPA ಸರ್ಕಾರ ಇದ್ದಾಗ ಆಂಧ್ರ ಪ್ರದೇಶ, ಅವಿಭಾಜ್ಯ ಆಂಧ್ರ ಪ್ರದೇಶಕ್ಕೆ ಒಂದು ಉಷಾ ಮೇರಾ ಅಂತ ಕಮಿಟಿಯನ್ನು ಹಾಕಿ, ಆ ಕಮಿಟಿ ಮುಖಾಂತರ ರಿಪೋರ್ಟ್ ತರಿಸಿ, ಮಾದಿಗ ಜನ ಎಷ್ಟು, ಮಾಲಾ ಜನ ಎಷ್ಟು, ಇತರರು ಎಷ್ಟು ಅನ್ನೋದನ್ನು ರಿಪೋರ್ಟನ್ನು ಕೊಟ್ಟಿವಿ. ನಾವು ಅದನ್ನು ಮಾಡೋ ಹಂತಕ್ಕೆ ರಿಪೋರ್ಟು ಕಡೆಯಲ್ಲಿ ಬಂತು. ನಮ್ಮ ಸರ್ಕಾರದ ಕಡೆಯ ಅವಧಿಗೆ ಅದು ಬಂತು. ನಾವು ಅದನ್ನು ಅಲ್ಲಿ ಮಾಡೋಕ್ಕಾಗಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಒಂದು ರಿಪೋರ್ಟನ್ನು ತರಿಸಿದ್ವಿ. ಆ ರಿಪೋರ್ಟೇ ಇವತ್ತು ಆಧಾರ ಮಾಡಬೇಕಾದ್ರೆ ಇಲ್ಲಿ ಸದಾಶಿವನೇ ನಿಜವಾದಂಥ ರಿಪೋರ್ಟ್. ಈ ಮಧ್ಯದಲ್ಲಿ ಆಂಧ್ರದಲ್ಲಿ ಒಂದು ಸಭೆ ಆಗ್ತದೆ ಹೈದರಾಬಾದ್ನಲ್ಲಿ. ಮಾನ್ಯ ಪ್ರಧಾನಮಂತ್ರಿಗಳು ಮಂದಕೃಷ್ಣ ಮಾದಿಗವನ್ನು ಒಪ್ಕೊಳ್ತಾರೆ. ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಸೂಚ್ಯವಾಗಿ ಹೇಳಿದ್ದಾರೆ. ಕೋರ್ಟಲ್ಲಿ ಕೂಡ ಇದೆ ಅಂತ ಹೇಳಿದ್ದಾರೆ. ನೀವು ಕೂಡ ಅರ್ಥ ಮಾಡ್ತೀವಿ. ಮತ್ತೆ ಇವತ್ತು BJPಯವರು ಪ್ರಾರಂಭ ಮಾಡಿದ್ದಾರೆ. ಜಿಲ್ಲೆ ಜಿಲ್ಲೆಗೂ ತಾಲೂಕು ಹೋಗ್ತಾ ಇದ್ದಾರೆ. ನಮ್ಮ ಸರ್ಕಾರ ಹೋದ ಮೇಲೆ 5 ವರ್ಷ ಸರ್ಕಾರ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸರ್ಕಾರ ಮಾಡಿದಾಗ ಒಂದೇ ಒಂದು ತಿಂಗಳಿರುವಂಥ ಕಾಲದಲ್ಲಿ ಇವರು ರೆಕಮೆಂಡ್ ಮಾಡ್ತಾರೆ. 5 ವರ್ಷ ಇವರು ಮಾಡೋಕ್ಕಾಗಲಿಲ್ಲ. ಸರ್ಕಾರ, BJP ಸರ್ಕಾರ ರಾಜ್ಯದಲ್ಲಿ ಇರುವಂಥ ಕಾಲದಲ್ಲಿ ಈ ಕೆಲಸವನ್ನು ಇವರು ಮಾಡೋಕ್ಕಾಗಲಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಕುಲಬಾಂಧವರಿಗೆ ಹೇಳ್ತೀನಿ, ಯಾಕಂದರೆ BJPಯವರು ಯಾವ ರೀತಿ ಕಣ್ಣೊರೆಸ್ತಾರೆ ಸಂದರ್ಭ ಬಂದಾಗ ಅಂತ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಈ ರಿಪೋರ್ಟು ಆಂಧ್ರ ತೆಲಂಗಾಣ ಅದು ಜಾರಿ ಮಾಡಿದರೆ ಇಡೀ ಭಾರತ ದೇಶದಲ್ಲಿ
ಯಾವ ರಾಜ್ಯ ಬೇಕಾದರೂ ಮಾಡ್ಕೊಳ್ಳೋಕ್ಕೆ ಆ ಸಂವಿಧಾನವನ್ನು ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡಿದ್ರೆ ಎಲ್ರಿಗೂ ಅವಕಾಶ ಆಗ್ತಿತ್ತು. ಆ ಕೆಲಸವನ್ನು ಅವರು ಮಾಡಲಿಲ್ಲ ಅನ್ನೋದನ್ನು ತಮಗೆ ಮನವರಿಕೆ ಮಾಡಿಕೊಡ್ತೀನಿ. ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದೆ, ಇವತ್ತು ಅವರು ಹೇಳಿರ್ತಾರೆ. ನಾವು ಈ ಕಾರ್ಯಕ್ರಮವನ್ನು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಐಕ್ಯತಾ ಸಮಾವೇಶ ಸನ್ಮಾನ್ಯ ಆಂಜನೇಯ, ಚಂದ್ರಣ್ಣ ಮತ್ತು ರಾಜಣ್ಣ, ಎಸ್ ಟಿ ಮುಖಂಡರು, ಸತೀಶ್ ಅವರು, ಪರಮೇಶ್ವರ್ ಅವರು, ಮಹದೇವಪ್ಪನವರು, ನಾನು, ಪರಮೇಶ್ವರ್ ನಾಯ್ಕು, ಶಿವರಾಜ್ ತಂಗಡಿ, ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಒಂದು ಐಕ್ಯತಾ ಸಮಾವೇಶ ಚಿತ್ರದುರ್ಗದಲ್ಲಿ ಮಾಡಿದಾಗ ತಾವೆಲ್ಲ ಭಾಗವಹಿಸಿದಿರಿ. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತಾರೆ. ಮೊದಲನೇ ಘೋಷಣೆ ಸದಾಶಿವಯೋಗವನ್ನು ಮಾಡ್ತಿರ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಹೇಳಿದೆ. ಹೌದು, ಅಸೆಂಬ್ಲಿಯಲ್ಲಿ ಮಾಡ್ತೀವಿ, ಮೊದಲನೇ ಅಸೆಂಬ್ಲಿ ಅಂತ ಹೇಳಿದ್ದು ಸತ್ಯ. 5 ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಡುವಂತ ಕಾರಣದಿಂದ ಅದನ್ನು ಸರಕ್ಕೆ ಆಗಲಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ 3 ಮೀಟಿಂಗ್ ಅನ್ನು ಮಾಡಿದ್ದೀವಿ. ಮಹದೇವಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ನಾನು, ಪರಮೇಶ್ವರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ನಾವೆಲ್ಲ ಒಟ್ಟಿಗೆ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶವನ್ನು ಕೊಟ್ಟರು. ನೀವು ಆದಷ್ಟು ಬೇಗ ಕ್ಯಾಬಿನೆಟ್ ತರಬೇಕು, ಲೇಟ್ ಆಗಿದೆ, ನಾವು ಮೊದಲನೇ ಅಸೆಂಬ್ಲಿಯಲ್ಲಿ ತರ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ತಡವಾಗ್ತಾ ಇದೆ, ನೀವು ಒಂದು ತೀರ್ಮಾನ ಮಾಡಿ ಇದಕ್ಕೊಂದು ರೂಪವನ್ನು ಕೊಡಬೇಕು, ಕ್ಯಾಬಿನೆಟ್ ತರಬೇಕು ಅಂತೇಳಿ. ಈ ಮಧ್ಯದಲ್ಲಿ ಬಿಜೆಪಿ ಸರ್ಕಾರ ನಾರಾಯಣ ಸ್ವಾಮಿ ಅವರು, ಸಮಾಜ ಕಲ್ಯಾಣ ಸಚಿವರು, ಭಾರತ ಸರ್ಕಾರ ನಮ್ಮವರು ಒಂದು ಪತ್ರವನ್ನು ಬರೀತಾರೆ. ವರ್ಗೀಕರಣ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಪಂಜಾಬದು ವರ್ಗೀಕರಣದ ಸಂಬಂಧ ಕೇಸ್ ಇದೆ, ವರ್ಗೀಕರಣ ಮಾಡಕೂಡದು, ಅದು ಸಬ್ಜುಡಿಸ್ ಆಗ್ತದೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೋರ್ಟ್ಗೆ ವಿರುದ್ಧವಾಗಿ ಆಗ್ತದೆ ಅನ್ನೋ ಪತ್ರವನ್ನು ಬರೆದಿರೋ ದಾಖಲೆ ನಮ್ಮ ಹತ್ರ ರೆಡಿ ಇದೆ. ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡ್ತಾರೆ ನಾರಾಯಣ ಸ್ವಾಮಿ ಅವರು. ವರ್ಗೀಕರಣ ಮಾಡೋದಕ್ಕೆ ಆ ಸಬ್ಜೆಕ್ಟ್ ನಮ್ಮ ಮುಂದೆ ಇಲ್ಲ, ಅದನ್ನು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. 2 ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಮತ್ತೆ ಅವರು ಹೇಳ್ತಾ ಇದ್ದಾರೆ ನಾವೇ ಮಾಡ್ತೀವಂತ. ಈ ಭಾರತದ ಅಪ್ರತಿಮ ಸುಪ್ರೀಂ ಪಾರ್ಲಿಮೆಂಟ್ ಅಲ್ಲಿ ನಾರಾಯಣ ಸ್ವಾಮಿ ಅವರು ಉತ್ತರ ಕೊಡ್ತಾರೆ, ಕೊಡಕ್ ಆಗೋದಿಲ್ಲ ಅಂತ. ಅದೇ ನಾರಾಯಣ ಸ್ವಾಮಿ ಅವರು ಪತ್ರ ಬರೀತಾರೆ, ವರ್ಗೀಕರಣ ಮಾಡೋದಕ್ಕಾಗಲ್ಲ, ಕೋರ್ಟಲ್ಲಿ ಮ್ಯಾಟ್ರ್ ಪಂಜಾಬ್ದಿರೋದ್ರಿಂದ ವರ್ಗೀಕರಣ ಮಾಡೋಕ್ಕೆ ಸಬ್ಸಿಡೀಸ್ ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ಇವತ್ತು ಜಿಲ್ಲಾವಾರು ಬಂದು ಮೀಟಿಂಗ್ ಮಾಡಿ, ಇವತ್ತು ಇಲ್ಲಿ ಮೀಟಿಂಗ್ ಮಾಡಿದ್ದಾರೆ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಇಲ್ಲಿವರೆಗೂ ನಾವು ಏನು ಹೇಳಿದ್ದೀವೋ ಅದು ನಡೆದಿದ್ದೇವೆ. 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ, 4 ಗ್ಯಾರಂಟಿನ ಯಥಾವತ್ತಾಗಿ ಕೊಟ್ಟು ಜಾರಿಯಲ್ಲಿದೆ. ಜೊತೆಗೆ ಇವತ್ತು ಯುವನಿಧಿ ನೆಕ್ಸ್ಟ್ ಇನ್ನು ಜನವರಿ ತಿಂಗಳಲ್ಲಿ ಅದನ್ನು ಕೂಡ ಕೊಡ್ತೀವಿ. ನಾನು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. SC ST ಎಲ್ಲ ಸಚಿವರು ಸೇರಿಕೊಂಡು, ರಾಜಣ್ಣ ಆಗ್ಬೋದು, ಸತೀಶ್ ಜಾರಕಿಹೊಳಿ ಆಗ್ಬೋದು, ಶಿವರಾಜ್ ತಂಗಡಿ ಆಗ್ಬೋದು, ನಾವು SC ಏನಿದ್ದೀವಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಭೆಯನ್ನು ಮಾಡಿ ಕ್ಯಾಬಿನೆಟ್ಗೆ ಬೇಗ ತರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ತಡವಾಗಿದೆ, ಕಾರಣಗಳಿದೆ. ಗ್ಯಾರಂಟಿ ಮಾತು ಕೊಟ್ಬಿಟ್ಟಿವಿ, ಅವೆಲ್ಲ ಮುಗಿಸ್ಬೇಕಾಯಿತು. 38,000 ಕೋಟಿ ರೂಪಾಯಿ ಈ ಸಾರಿ ಖರ್ಚು ಮಾಡ್ತೀವಿ. ಪ್ರತಿ ವರ್ಷ 50,000 ರಿಂದ 60,000 ಕೋಟಿ ರೂಪಾಯಿ ಈ ಗ್ಯಾರಂಟಿಯಲ್ಲಿ ಖರ್ಚಾಗ್ತಾ ಇದೆ. ಆದರೂ ಬಡವರಿಗೆ, ಎಲ್ಲ ವರ್ಗದ ಬಡವರಿಗೂ ಕೂಡ ಇವತ್ತು ಅವಕಾಶ ಆಗ್ತಾ ಇದೆ, ತಮಗೆಲ್ಲ ಗೊತ್ತಿದೆ. ಬಂಧುಗಳೇ, ಇವತ್ತು BJPಯವರು ಮಾಡ್ತಾರೋ ವಿಷಯವನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ನಾನಿವತ್ತು ನಿಮ್ಗೆ ಆಶ್ವಾಸನೆ ಕೊಡ್ತೇನೆ, ಈ ಸಮಾಜದ ಎಲ್ಲ ನಾಯಕರು ಈ ವೇದಿಕೆಯ ಮೇಲೆ ಇದ್ದೀವಿ. ಪಾರ್ಲಿಮೆಂಟ್ ನಡೀತಾ ಇರೋದ್ರೆ ಹನುಮಂತಯ್ಯನವ್ರು ಬರೋಕ್ಕಾಗಿಲ್ಲ, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕ್ಯಾಬಿನೆಟ್ ತಂದು, ಅಸೆಂಬ್ಲಿಗೆ ತಂದು ಈ ಕೆಲಸವನ್ನು ಮಾಡ್ತೀವಿ ನಾವು ಅನ್ನೋ ಮಾತನ್ನು ನಿಮಗೆ ಕೊಡ್ತೀವಿ. ನಾನು ರಾಜಕೀಯದಲ್ಲಿ 50 ವರ್ಷ ರಾಜಕಾರಣ ಮಾಡಿ, 30 ವರ್ಷ ಪಾರ್ಲಿಮೆಂಟಲ್ಲಿದ್ದು, 10 ವರ್ಷ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದೆ.
ನನಗೆ ಹೈಕಮಾಂಡ್ ಅವರು ಅಸೆಂಬ್ಲಿಗೆ ಹೋಗಂತ ಹೇಳಿದ್ರು. ನಾನು ಅಸೆಂಬ್ಲಿಗೆ ಬಂದೆ. ಹೈಕಮಾಂಡ್ ಮಾತು ಕೇಳಿ ತಮ್ಮೆಲ್ಲರ ಆಶೀರ್ವಾದದಿಂದ ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ನನ್ನನ್ನು ಸಚಿವರಾಗಿ ಮಾಡಿ ಆಂಜನೇಯವರು ಏನು ಕಾರ್ಯಕ್ರಮ ರೂಪಿಸಿ ಹೋರಾಟ ಮಾಡಿದರು, ಆ ಕೆಲಸವನ್ನು ಮಾಡೋದಕ್ಕೆ ನಾವು ತಿಮ್ಮಾಪುರ ಅವರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಜೊತೆಗೆ SC ST ಒಗ್ಗಟ್ಟಾಗಿದ್ದೀವಿ ವಿಷಯದಲ್ಲಿ ಒಟ್ಟಾರೆ ಕುಂತು ಮಾತಾಡಿ ಯಾವುದೇ ಅಂತ್ಯ ತೆಗೆದಿಲ್ಲ, ಯಾವುದೇ ಈ 101 ಜಾತಿಗಳಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗ್ದಿರ ಇದನ್ನು ಜಾರಿ ಮಾಡ್ತೀವಿ. ಸದಾಶಿವ ಆಯೋಗವನ್ನು ಮಾಡಲೇ ಮಾಡ್ತೀವಿ. ಇದು ಕಾಂಗ್ರೆಸ್ಗೆ ಬದ್ಧತೆ ಇದೆ. ಪರಮೇಶ್ವರ್ ಅವರು ಪ್ರಣಾಳಿಕೆ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ. ಐಕ್ಯತಾ ಸಮಾವೇಶದಲ್ಲಿ ಕೂಡ ಪರಮೇಶ್ವರ ನಾಯಕತ್ವದಲ್ಲಿ ಐಕ್ಯತಾ ಸಮಾವೇಶ ಮಾಡಿದ್ದೀವಿ, ಅಲ್ಲಿ ಕೂಡ ಘೋಷಣೆ ಮಾಡಿದ್ದೀವಿ. ಆದಷ್ಟು ಶೀಘ್ರದಲ್ಲಿ ಕ್ಯಾಬಿನೆಟ್ ತಂದು ಈ ಕಾರ್ಯಕ್ರಮನ ಅಸೆಂಬ್ಲಿಗೆ ತಂದು ಮಾಡಿ ದೆಹಲಿಗೆ ಕಳಿಸುವಂಥ ತೀರ್ಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ.